ಈ ಕಡೆಗೆ ಸಿಎಂ ಸ್ಥಾನ ಕೈತಪ್ತು ಅಂತ ಹೇಳಿ ಖರ್ಗೆ ಅವರ ಹೇಳಿಕೆ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿಬಿಟ್ಟಿದೆ. ಜೊತೆಗೆ ಕಾಂಗ್ರೆಸ್ ಬಿಜೆಪಿ ನಡುವೆ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿದೆ. ಈ ಮಧ್ಯೆ ಅವರ ಭಾಷಣ ಹಿಂದಿನ 2 ನಿಮಿಷ ನೋಡಿ, ಮುಂದಿನ 2 ನಿಮಿಷ ನೋಡಿ ಅಂತ ಹೇಳಿದ್ದಾರೆ. ಅವರ ಮನಸ್ಸಿನಲ್ಲಿ ಸಿಎಂ ಆಗುವಂಥ ಏನಿಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಹೌದಾ, ಅವ್ರ ಮಗನೇ ಹೇಳ್ಬಿಟ್ರ ಹಾಗೆ, ಅವ್ರಿಗೇನು ಸಿ ಎಂ ಆಗೋ ಆಸೆ ಇಲ್ಲ ಅಂತೇಳಿ. ಇರಲಿ ಬಿಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಎಲ್ಲ ಹುದ್ದೆ ಅನುಭವಿಸುವ ಅರ್ಹತೆ ಇದೆ ಅಂತ ಮಹಾದೇವ್ ಅವರ ಅಭಿಪ್ರಾಯ. ಸೊ ಯಾರ್ಯಾರು ಏನೇನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೋಡಿ. ಹೇಳಿದ್ದಾರೆ ನನಗೆ ಹಿಂದೆ ಒಂದು ಅವಕಾಶ ಇತ್ತು, ಅದು ಎಸ್ ಎಂ ಕೃಷ್ಣ ಅವರು ಸಿಎಂ ಆದ್ರು, ತಪ್ಪೋಯ್ತು ಅನ್ನುವಂಥದ್ದು. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ಎನಿಥಿಂಗ್. ಖರ್ಗೆ ಸಾಹೇಬರು ನಮ್ಮ ಸಂವಿಧಾನಿಕ ಯಾವುದೇ ಹುದ್ದೆಯನ್ನ ಅಲಂಕರಿಸಲಿಕ್ಕೆ ಅಲ್ಲಿ ಯೋಗ್ಯತೆ ಸಾಮರ್ಥ್ಯ ಇದೆ. ಅವಕಾಶಗಳು ಬಂದಾಗ ಅವರಿಗೆ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಮತ್ತು ಆಸೆ. ಟೈಮ್ ಕಮ್ಸ್, ಪಾರ್ಟಿ ವಿಲ್ ಟೇಕ್ ಎ ಡಿಸಿಷನ್. ಕಲಬುರಗಿ ಜನರ ಆಶೀರ್ವಾದದಿಂದ, ಕರ್ನಾಟಕ ಜನರ ಆಶೀರ್ವಾದದಿಂದ ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರಿದ್ರು, ಗಾಂಧೀಜಿ ಅವರಿದ್ರು ಅಂತ ಒಂದು ಸ್ಥಾನದಲ್ಲಿ ಇದ್ದಾರೆ. ನೀವು ಹಿಂದಿನ 2 ನಿಮಿಷ ಮತ್ತು ಮುಂದಿನ 2 ನಿಮಿಷ ನೋಡ್ಬೇಕಲ್ಲ. ಸಾಹೇಬ್ರು ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ, ಯಾವುದೇ ನಮಗೆ ರಿಗ್ರೆಟ್ ಇಲ್ಲ, ಯಾವುದು ಇದು ಇಲ್ಲ, ಏನ್ ಕನ್ಸಿಲ್ಲ, ಈ ಮನಸ್ಸಿನಲ್ಲಿ ಏನಿಲ್ಲ. ಇವರೇ ಸಾಹೇಬ್ರು ಹಿಂದೊಂದು ಮುಂದೊಂದು ಮಾತಾಡೋರಲ್ಲ. ಅವರು ಸಿದ್ದರಾಮಯ್ಯನ ಮೇಲೆ ಕೋಪಕ್ಕೆ ಹೇಳಿದ್ದಾರೆ. ಸಿದ್ದರಾಮಯ್ಯ ಇಲ್ಲ ಅಂದಿದ್ರೆ ಅವ್ರ ಮುಖ್ಯಮಂತ್ರಿ, ನ್ಯಾಚುರಲ್ ಮುಖ್ಯಮಂತ್ರಿ, ಮರ್ಯಾದೆ ಇದ್ರೆ ಈಗ್ಲಾದ್ರೂ ನನ್ನನ್ನ ಆ ಚೇರ್ ಮೇಲೆ ಕೂತಿಸಿ ನಾನು ಮಾಡಿರೋ ಕಾಂಗ್ರೆಸ್ಸಿನ ಸೇವೆಗೆ ಋಣ ತೀರಿಸಿ ಅಂತ ಹೇಳಿರೋ ಅಂಥದ್ದು. ಮೋಸ್ಟ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ತಂದೆಗಿಲ್ಲ, ಅವ್ರು AIC ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಬಿಟ್ಟಿದ್ದಾರೆ. ಅವ್ರು ಕೆಲವು ದಿನಗಳ ಹಿಂದೆ ಹೇಳಿದ್ರಲ್ಲ, ನನಗೂ ಅವಕಾಶ ಸಿಕ್ಕರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ. ಮೋಸ್ಟ್ಲಿ ನೀವೇನಾದರೂ ಟವೆಲ್ ಹಾಕ್ಬಿಟ್ರ ಸರ್, ತಂದೆಯವರು AICಯಲ್ಲಿದ್ದಾರೆ, ನಾನು ಇಲ್ಲಿ ಆಗೋಣ ಅಂತೇಳಿ ಇರ್ಬೋದೇನಪ್ಪ ಅಲ್ವಾ? ಅಲ್ಲ, ಅವ್ರು ಇದ್ದಾರೆ, ನಾನು ಇಲ್ಲಿರ್ತೇನೆ ಬಿಡಿ, ಅವ್ರು ಯಾಕೆ ಇಲ್ಲಿ ಅಂತೇಳಿ ಹಂಗೇನಾದ್ರೂ ಇದೆಯಾ? ಇರ್ಬೋದೇನೋ. ಓಕೆ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರಷ್ಟೇ ಮೈಸೂರಿಗೆ ಸಿದ್ದರಾಮಯ್ಯ ಕೊಡುಗೆ ಕೊಟ್ಟಿದ್ದಾರೆ ಎಂಬ ಹೇಳಿಕೆ ವಿಚಾರವಾಗಿ ಯತೀಂದ್ರ ಮತ್ತೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಬಹಿರಂಗವಾಗಿ ಕ್ಷಮೆ ಕೇಳಲ್ಲ ಅಂತ ಕೂಡ ಹೇಳಿದ್ದಾರೆ. ಇತ್ತ ಸಚಿವ ಮಹದೇವಪ್ಪ ಕೂಡ ಯತೀಂದ್ರ ಪರವಾಗಿ ಸಮರ್ಥನೆಯನ್ನ ಮಾಡಿದ್ದಾರೆ. ಆದರೆ ಯದುವೀರ್ ಮಾತ್ರ ನಾಯಕತ್ವ ಇದ್ರೆ ಅದು ಕೆಲಸ ಮಾಡಲು ಹೋಲಿಕೆ ಮಾಡುವುದಕ್ಕಲ್ಲ, ಯಾರೇ ಅಧಿಕಾರಕ್ಕೆ ಬಂದರೂ ಅವರ ಕೆಲಸ ಅವರು ಮಾಡ್ತಾರೆ ಅಂತ ಹೇಳಿದರು. ಇದನ್ನ ದೊಡ್ಡ ವಿಷಯ ಮಾಡುವಂಥದ್ದು ಏನಿಲ್ಲ, ಸಣ್ಣ ವಿಷಯ ತೆಗೆದುಕೊಂಡು ಎಲ್ಲರೂ ಸುಮ್ಮನೆ ಚರ್ಚೆ ಮಾಡ್ತಿದ್ದಾರೆ. ಬಟ್ ನಾನು ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಹೇಳಿದಂತಲ್ಲ ಹೇಳಿಕೆ. ಏನು ಆಕ್ಷೇಪ ಅದು ಬಂದರೂ ಬರಲಿ, ಕ್ಷಮೆ ಯಾಚಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಕ್ಷಮೆ ಯಾಚನೆ ಮಾಡೋದು ಕತೆ ಏನು? ಯತೀಂದ್ರನ್ ಏನು ತಪ್ಪು ಹೇಳಿಲ್ವಲ್ಲ, ಅವ್ರು ಕಂಪೇರೇ ಮಾಡಿಲ್ಲ. ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು, ಹೆಚ್ಚು ಕೆಲಸ ಮಾಡಿದ್ರು. ಅದು ಸುಳ್ಳೆ? ಹೋಲಿಕೆ ಮಾಡೇ ಇಲ್ವಲ್ಲ. ಅವರು ಅಭಿವೃದ್ಧಿ ಮಾಡಿದ್ರು, ಅವ್ರಾದ್ಮೇಲೆ ಅಭಿವೃದ್ಧಿ ಆಗ್ಲಿಲ್ಲ. ನಾಯಕತ್ವ ಇದ್ರೆ ನಿಮಗೆ ಒಳ್ಳೆ ಕೆಲಸ ಮಾಡೋದಕ್ಕೆ, ನೀವು ಹೋಲಿಕೆ ಮಾಡೋಕ್ಕಲ್ಲ. ನಾನು ಕೂಡ ಯಾವುದೇ ಒಬ್ಬರು ನಾಯಕ ನಮ್ಮ ಹಿಂದೆ ಬಂದಿರೋರು ಇರ್ಬೋದು, ನಮ್ಮ ಹಿಂದೆ ಬಂದಿರತಕ್ಕಂಥ ನಾಯಕರು ಇರ್ಬೋದು, ಅವ್ರಿಗಿಂತ ನಾನು ಜಾಸ್ತಿ ಕೆಲಸ ಮಾಡಿರುವಂಥದ್ದು ಗುರಿಯಿಂದ ನಾನು ಮಾಡ್ತಾ ಇಲ್ಲ. ಮತ್ತು ಜನರು ಅವರ ಆಕಾಂಕ್ಷೆಗಳು ಏನಿದೆ ಪ್ರಸ್ತುತ ಅದರ ಒಂದು ಮೇರೆಗೆ ಕೆಲಸ ಮಾಡೋದಕ್ಕೆ. ಸಿದ್ದರಾಮಯ್ಯ ಕಟ್ಟಿರೋ ಒಂದು ಕೆರೆ ತೋರಿಸಿ, ಕೆರೆ ಕಟ್ಟಕ್ಕೆ ಯೋಗ್ಯತೆ ಇಲ್ದವರು ನೀವು. ಪಾಪ ಆ ಮನುಷ್ಯ ಪುಣ್ಯಾತ್ಮ, ಯಾವ ಕಾರಣಕ್ಕೆ ಅವ್ರನ್ನ ಹೋಲಿಕೆ ಮಾಡ್ಕೊಂತೀರ? ನನ್ಗನ್ಸುತ್ತೆ ನೀವು ಹೋಲಿಕೆ ಮಾಡ್ಕೊಬೇಕಾಗಿರೋ ವ್ಯಕ್ತಿ ಯಾರಾದರೂ ಇದ್ರೆ ನೆಹರೂನೋ ಗಾಂಧೀಜಿಗೋ ಹೋಲಿಕೆ ಮಾಡ್ಕೊಳ್ಳಿ. ಯತೀಂದ್ರ ಅವ್ರ ಪ್ರಕಾರ ಇದು ಸಣ್ಣ ವಿಷಯ, ಅವ್ರ ಜೊತೆ ಹೋಲಿಕೆ ಮಾಡೋದು ಸಣ್ಣ ವಿಷಯ, ಅದನ್ನು ದೊಡ್ಡದು ಮಾಡ್ತಾ ಇದ್ದೀವಿ. ಮನೆ ಯತೀಂದ್ರ ಅವರೇ, ನಿಮ್ಗೆ ಇತಿಹಾಸ ಯಾರಾದರೂ ಹೇಳ್ಕೊಟ್ರೋ ಇಲ್ಲೋ ನನಗೆ ಗೊತ್ತಿಲ್ಲ. ಇದಾದ್ಮೇಲೆ ಆದರೂ ಇತಿಹಾಸ ತಿಳ್ಕೊಂಡ್ರಲ್ಲೋ ನನಗೆ ಅರ್ಥ ಆಗಲಿಲ್ಲ. ನಾನು ಮೊನ್ನೆನೂ ಕೇಳಿದ್ದೆ ನಿಮಗೆ, ಮೊನ್ನೆ ಡೀಟೇಲ್ ಆಗು ಕೂಡ ಹೇಳಿದ್ದೆ. ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಒಡೆದು ಆಳಲಿಲ್ಲ, ಆಯಿತಾ? ಉಳಿದಿದ್ದು ನೀವು ಅರ್ಥ ಮಾಡ್ಕೊಳ್ಳಿ. ಅವರು ಓಲೈಕೆಯ ರಾಜಕೀಯವನ್ನು ಮಾಡಲಿಲ್ಲ. ಅವರೆಲ್ಲರನ್ನೂ ನೀವು ಬಳಕೆ ಮಾಡ್ತಿರಲ್ಲ, ಕುವೆಂಪು ಅವ್ರದ್ದು ಆ ರೀತಿ ಸಮಾನವಾಗಿ ನೋಡಿದ್ರು. ಅವ್ರ ಜೊತೆಗೆ ಕಂಪೇರ್ ಮಾಡ್ಕೊಂಡು ಹೇಳ್ತೀನಿ. ನನಗೆ ಒಂದು ಹೇಳ್ರಿ, ಅವ್ರು ಮಾಡಿರುವಂಥ ಕೆಲಸಗಳಲ್ಲಿ ನೀವು ಒಂದು ತೋರಿಸಿ ನನಗೆ, ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿ, ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ.